ನಾಳೆ ಈದ್ ಮಿಲಾದ್ ಜಿಎಸ್ಟಿ ವಿಚಾರ ನಿನ್ನೆ ಸಭೆಯನ್ನು ನಡೆಸಿ ಸರಳೀಕರಣ ಮಾಡಿದ್ರು. ಮೊದಲು 4 ಹಂತದ ಜಿಎಸ್ಟಿ 2 ಹಂತಗಳು ಕೃಷಿಗೆ ಸಂಬಂಧಪಟ್ಟಂತೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಇದು ಕೂಡ ಕಡಿಮೆ ಆಗಿದೆ. ನೋಡಿ, ಇವತ್ತು ದೇಶದಲ್ಲಿ ಒಂದು ಐತಿಹಾಸಿಕವಾದಂಥ ನಿರ್ಣಯ ಕೇಂದ್ರ ಸರ್ಕಾರ ತಗೊಂಡಿದೆ. GSTಯಲ್ಲಿ ಮಧ್ಯಮ ವರ್ಗ ಬಡ ವರ್ಗದವರಿಗೆ ಅನುಕೂಲ ಆಗೋ ರೀತಿಯಲ್ಲಿ GSTಯಲ್ಲಿ ಸರಳೀಕರಣ ಮಾಡುವಂಥದ್ದೇನು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇದು ಅಮೇರಿಕಾದ ಒಂದು ಏನು ನಮ್ಮ ದೇಶವನ್ನು ಒಂದು ರೀತಿ ತನ್ನ ದಾಸ್ಯದಲ್ಲಿ ಇಟ್ಕೋಬೇಕನ್ನೋಂಥ ಉದ್ದೇಶದಿಂದ ಇವತ್ತೇನು ಟ್ಯಾರಿಫ್ ಹೆಚ್ಚು ಮಾಡುವಂಥದ್ದು ಏನು ಮಾಡ್ತಾ ಇದ್ದಾರೆ ಅಲ್ಲಿ ಅಮೇರಿಕಾ ಅಧ್ಯಕ್ಷರಿಗೆ, ಅದನ್ನು ಒಂದು ಸವಾಲಾಗಿ ತಗೊಂಡು ಇವತ್ತು ಪ್ರಧಾನಮಂತ್ರಿಗಳು, ಹಣಕಾಸು ಸಚಿವರು ಈ ರೀತಿ ಒಂದು ಐತಿಹಾಸಿಕ ನಿರ್ಣಯ ತಗೊಂಡು ಇವತ್ತು GST ಸರಳೀಕರಣ ಮಾಡಿದ್ದು ಇಡೀ ದೇಶದ ನಮ್ಮ ಎಲ್ಲ ಮಧ್ಯಮ ಮತ್ತು ಬಡ ಕುಟುಂಬಗಳಿಗೆ ಒಂದು ಒಳ್ಳೆಯ ಒಂದು ಬೋನಸ್ ಕೊಟ್ಟಿದ್ದಾರೆ ಅಂತೇಳಿ ನಾನು ಪ್ರಧಾನಮಂತ್ರಿಗಳನ್ನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್, ನಾಳೆ ಈದ್ ಮಿಲಾದ್ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದಕ್ಕೆ ಬೇರೆ ಬೇರೆ ಫಾರಿನ್ ಇಂದ ಬರ್ತವ್ರಿಗೆಲ್ಲರಿಗೂ ಭಾಷಣಕ್ಕೆ ಅವಕಾಶ ಕೊಟ್ಟಿದ್ರು. ನೋಡ್ರಿ, ಯಾರೇ ವಿದೇಶದಿಂದ ಬಂದು ಭಾರತದಲ್ಲಿ ಧರ್ಮ ಪ್ರಸಾರ ಮಾಡೋದಾಗಲಿ, ಶಾಂತಿ ಸಭೆ, ಇರಾಣದವ್ರು ಏನು ನಮ್ಗೆ ಶಾಂತಿ ಹೇಳ್ತಾರೆ, ತುರ್ಕಿಸ್ತಾನದವ್ರು ಏನು ನಮ್ಗೆ ಶಾಂತಿ ಹೇಳ್ತಾರೆ? ಆ ದೇಶದಲ್ಲೇ ಶಾಂತಿ ಇಲ್ಲ. ಆ ದೇಶದಲ್ಲಿರುವಂಥ ಅಲ್ಲಿರುವಂಥ ಶಿಯಾ ಸುನ್ನಿಗಳಲ್ಲೇ ಸಾಕಷ್ಟು ಇವತ್ತು ಹಿಂಸೆಗಳು ನಡೀತವೆ. ಅವ್ರವ್ರನ್ನ ಅವ್ರು ಕೊಲ್ತಾ ಇದ್ದಾರೆ. ಉಳಿದ ಯಹೂದಿ, ಉಳಿದ ಎಲ್ಲ ಜನಾಂಗಗಳು ಕೊಲ್ಲುವಂಥವ್ರು ಇಲ್ಲಿ ಬಂದು ಏನು ಇವರಿಂದ ಏನು ಶಾಂತಿ ಅನ್ನುವಂಥದ್ದು ಇವ್ರಿಗೆ ಸಂಬಂಧ ಇಲ್ಲ ಅಂತ ಇಶ್ಯೂ. ಆದರೆ ಉದ್ದೇಶಪೂರ್ವಕವಾಗಿ ಕರ್ನಾಟಕದಲ್ಲಿ ಸಹ ಯಾವ ರೀತಿ ಸಿದ್ದರಾಮಯ್ಯನವ್ರ ಸರ್ಕಾರ ಇಂಥ ಒಂದು ಧರ್ಮ ಪ್ರಚೋದನೆಗೆ, ಧರ್ಮ ಪ್ರಚಾರಕ್ಕೆ ನಾವು ಅನುಮತಿ ಕೊಟ್ಟಿದ್ದು ಇವತ್ತೇನು ಮಾಡಿದ್ರು ಅದನ್ನು ನಾನು ಎಕ್ಸ್ನಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದೆ. ಅದು ಈಗಾಗಲೇ ಸಾಕಷ್ಟು ಚರ್ಚೆಯಾಗಿ ಗೃಹ ಮಂತ್ರಿಗಳು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಆ ರೀತಿ ಯಾವುದೇ ಇದಕ್ಕೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಈ ರೀತಿ ಕರ್ನಾಟಕವನ್ನು ಒಂದು ಟಾರ್ಗೆಟ್ ಮಾಡಿ, ಕರ್ನಾಟಕವನ್ನು ಒಂದು ಮುಸ್ಲಿಮರ ಒಂದು ಎಕ್ಸ್ಪೆರಿಮೆಂಟ್ ಒಂದು ರಾಜ್ಯವನ್ನಾಗಿ ಮಾಡ್ತಾ ಇರುವಂಥ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಇದು ಒಳ್ಳೆಯದಲ್ಲ. ಇದು ಮುಂದಿನ ಭವಿಷ್ಯದಲ್ಲಿ ಇಡೀ ದೇಶದ ಹಿಂದೂಗಳಿಂದ ನೋಡ್ತಾ ಇದ್ದಾರೆ ರಾಜ್ಯದಲ್ಲಿ ಯಾವ ರೀತಿ ಸಿದ್ದರಾಮಯ್ಯ ಸರ್ಕಾರ ಕೇವಲ ಮುಸ್ಲಿಂ ತುಷ್ಟೀಕರಣ ಮಾಡ್ತಾ ಇದೆ. ಇದರ ಪರಿಣಾಮ ಮುಂದಿನ ದಿವಸದಲ್ಲಿ ಕರ್ನಾಟಕದಲ್ಲಿ ಆಗ್ತದೆ. ಮತ್ತೆ ಇದೇ ವಿಚಾರಕ್ಕೆ ದಸರಾ ವಿಚಾರವಾಗಿ ಬಾನು ಮುಷ್ತಾಕ್ ಅವ್ರಿಗೆ ನೆನೆ ಅಧಿಕೃತವಾದ ಆಹ್ವಾನ ಕೊಟ್ಟಿದ್ದಾರೆ ಸರ್ಕಾರ. ಅವ್ರಿಗೇನು ಮಾನ ಮರ್ಯಾದೆ ಬೇಕು, ಆ ಹೆಣ್ಮಗಳಿಗೂ ಏನಾರು ಬೇಕು. ಯಾವಾಗ ಕನ್ನಡಾಂಬೆ ಬಗ್ಗೆ, ನಮ್ಮ ಧ್ವಜದ ಬಗ್ಗೆ, ಅಲ್ಲಿರುವಂಥ ಅರಿಶಿಣ ಕುಂಕುಮದ ಬಗ್ಗೆ ಮಾತಾಡೋಂಥವ್ರು ಏನು ನೈತಿಕತೆ ಇದ್ದು ಚಾಮುಂಡಿ ತಾಯಿಯ ಒಂದು ಪುಷ್ಪಾರ್ಚನೆ, ಇದು ನೋಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೇರೆ. ಅಲ್ಲಿ ನಡೆಯುವುದು ಚಾಮುಂಡಿ ದೇವಿಯ ಮೆರವಣಿಗೆಯ ಉದ್ಘಾಟನೆ. ಅಲ್ಲಿ ಚಾಮುಂಡಿ ದೇವಿಯ ಮೇಲೆ ಹೂವು ಹಾಕುವಂಥದ್ದು, ಅಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಹಿಂದೂ ಸಂಪ್ರದಾಯ, ಸನಾತನ ಧರ್ಮದ ಸಂಪ್ರದಾಯ ಪ್ರಕಾರ ನಡೆಯುವಂಥ. ಅಲ್ಲಿ ಬಾನು ಮುಸ್ತಾಕ್ ಅವ್ರದ್ದು ಏನು ಕೆಲಸ ಇದೆ? ಅವ್ರೇನು ಹಿಂದೂನಾ? ಅಥವಾ ನಮ್ಮ ಸನಾತನ ಧರ್ಮ ಒಪ್ಕೊಂಡಿದ್ದಾರಾ? ಅಥವಾ ಈಗೇನು ಇಡೀ ಜಗತ್ತಿನಲ್ಲಿ ಒಂದು ಹೊಸ ಬೆಳವಣಿಗೆ ನಡೀತಾ ಇದೆ. ಇವತ್ತು ಎಕ್ಸ್ ಮುಸ್ಲಿಮ್ ಅಂತ ಹಂಗೇನಾರು ಎಕ್ಸ್ ಮುಸ್ಲಿಮ್ ಆಗ್ಯಾರ? ಅದು ಯಾವುದೂ ಇಲ್ಲ. ಅಂದರೆ ಉದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯನವರು ಹಿಂದೂ ಧರ್ಮದ, ಸನಾತನ ಧರ್ಮದ ಅಪಮಾನ ಮಾಡೋದೇ ಒಂದು ಈ ಸರ್ಕಾರದ ಒಂದು ಕಾಯಕಾಗಿದೆ. ಇನ್ನೂ ಆದರೂ ಬುದ್ಧಿ ಇದ್ದರೆ ಚಾಮುಂಡಿ ತಾಯಿಯ ಶಾಪ ಇವ್ರಿಗೆ ತಟ್ಟಬಾರ್ದು. ಅಂದರೆ ಇದನ್ನು ಇನ್ನಾದರೂ ವಾಪಸ್ ತಗೋಬೇಕು. ಸ್ವಯಂ ಪ್ರೇರಣೆಯಲ್ಲಿ ಅವರು ಬಾನು ಮಸ್ತಾಗಿ ಬಿಟ್ಕೊಡೋದು. ಇಲ್ಲ, ಸ್ವಾಮಿಗಳು ಯಾರ್ಯಾರು ಅದಾರೆ? ಇಲ್ಲ, ಜೈನ ಧರ್ಮದವ್ರು ಇದ್ರೆ ಸರಿ. ವಚನಾನಂದಕ್ಕಿಂತ ಏನೋ ಯಾರು ಒಳ್ಳೆ ಶ್ರೇಷ್ಠರಿದ್ರೆ ಅವ್ರ ಬಗ್ಗೆ ನಾ ಪ್ರತಿಕ್ರಿಯೆ ಕೊಡ್ತೀನಿ. ವಚನಾನಂದ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡೋದು? ತನ್ನ ಜಾತಿಗೆ ಏನು ಮಾಡ್ಲಾರ್ದವ ಇನ್ನೇನು ಇದ್ರ ಬಗ್ಗೆ NIA ಬಗ್ಗೆ ಮಾತಾಡುವಂಥದ್ದು ಸುಮ್ಮನೆ ನಾಟಕ ಎಲ್ಲ. ಸ್ವತಃ ಪಂಚಮಸಾಲಿ ಸಮಾಜನಾಗೆ ದಿವಾಳಿಯಾಗಿ ಹೋಗಿದೆ ಹೆಸರು. ಈಗ ಹಿಂದೂ ಧರ್ಮ, ಸನಾತನ ಧರ್ಮ ಮತ್ತೆ ಹೊಸ ನಾಟಕ ಕಂಪ್ನಿ ಅಭಿಸಾರ ನೋಡಿ. ಆ ಒಂದು ವಿಷಯದಾಗ ಸೌಜನ್ಯ ಏನು ಪ್ರಕರಣ ಇದೆ, ಹೈಕೋರ್ಟ್ ಅವರಿಗೆ ಏನೇನಾಗಿದೆ, ಮೊದಲು ಹೈಕೋರ್ಟ್ ಅವರಿಗೆ ಆದಂಥ ಆದೇಶಗಳೇನು, ಅಲ್ಲಿ ಏನೇನು ಯಾರು ತಪ್ಪಿದಸ್ತ ಏನು ಸಿಕ್ಕಿದ್ದಾರೆ, ಇದನ್ನೆಲ್ಲನೂ ಚಿಂತನೆ ಆದಮೇಲೆ ನ್ಯಾಯಾಧಿಕರೇ ಕೊಡಲಿ,
ರಾಜ್ಯ ಸರ್ಕಾರನೇ ಕೊಡ್ಬೋದಲ್ಲ. ಒಳ್ಳೆಯ ಬೆಳವಣಿಗೆ ಅದು. ಬರೀ ನಕಲಿ ಜಾತಿ ಹತ್ತಿದ್ರು, ಹಳ್ಳಿ ಮಳ್ಳಿ ಮಸೀದಿಗೆ ಹೋಗ್ತಿದ್ರು, ದರ್ಗಾಕ್ಕೆ ಹೋಗ್ತಿದ್ರು, ಅಲ್ಲೇ ನಮಾಜ್ ಮಾಡ್ತಿದ್ರು. ಈಗ ಧರ್ಮಸ್ಥಳ ಮಂಜುನಾಥನ ದರ್ಶನ ತೊಗೋತಾರಂದ್ರೆ ನಾ ಕಾಂಗ್ರೆಸ್ಸಿನ ಯಾವ್ಯಾವ ಶಾಸಕರು ಅದಾರಲ್ಲ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇದೇ ರೀತಿ ಸಿದ್ದರಾಮಯ್ಯವ್ರಿಗೂ ಬುದ್ಧಿ ಬರಲಿ, ಅದೇ ರೀತಿ ಡಿ ಕೆ ಶಿವಕುಮಾರ್ಗೆ ಬುದ್ಧಿ ಬರಲಿ, ಮತ್ತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೂ ಬುದ್ಧಿ ಬರಲಿ. ಹೆಂಗೆ ಇವ್ರು ಹೋಗ್ಲಕತ್ತಾರಲ್ಲ, ಅವರು ಹಿಂದಕ್ಕೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೇಳಿದರು, ಹಿಂದೂ ಧರ್ಮದ ಒಂದು ಸನಾತನ ಧರ್ಮ ಎದ್ದು ಬಿಟ್ಟರೆ ಜಾಗೃತ ಆದರೆ ಶರ್ಟ್ ಮೇಲೆ ಜನವಾರ ಹಾಕೋತಾ ಇರ್ತಾರೆ. ಶರ್ಟ್ ಮೇಲೆ ನಾ ಹಿಂದೂ ತೋರಿಸ್ಲಿಕ್ಕೆ ಜನವಾರ ಹಾಕೋತಾ ಇರ್ತಾರೆ. ಹಂಗೆ ಕಾಲ ಬರ್ಲಾಕತ್ತೈತೆ ದೇಶದಲ್ಲಿ. ಯಾಕಂದ್ರೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೇಳಿದ ಮಾತು ಇವತ್ತು ಸತ್ಯ ಆಗ್ಲಕತ್ತದ. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ನವ್ರಿಗೆ ಎಲ್ಲರೂ ಕೂಡಿ ಸಿದ್ದರಾಮಯ್ಯ ನೇತೃತ್ವದಾಗೆ ಮಾಂಸಾಹಾರವನ್ನು ಸ್ವೀಕರಿಸದೆ ಧರ್ಮಸ್ಥಳಕ್ಕೆ ಹೋಗಲಿ ಅಂತೇಳಿ ನಾನು ಅವರಿಗೂ ಸಹ ವಿನಂತಿ ಮಾಡ್ಕೊತೀನಿ. ಅಲ್ಲಿ ಹೋಗಿ ಗಣಪತಿ ದರ್ಶನ ತಗೊಂಡು ಮುಂದೆ ಹಗರಿಬೊಮ್ಮನಹಳ್ಳಿ ಹೋಗ್ತಾ ಇದ್ವಿ. ಎಲ್ಲಿ ಇಲ್ಲ 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 ಅಲ್ಲಿದೆ ಹಗರಿಬೊಮ್ಮನಹಳ್ಳಿ, ಇಲ್ಲಿ ಬರೀ ದರ್ಶನ. ಥ್ಯಾಂಕ್ ಯು ಸರ್.